ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೇನೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಅವ್ರ ಕಡೆ ಹೊರಟಿದ್ದೀವಿ, ಬಿಡದಿಗೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂದರೆ ಬಿಡದಿಯಲ್ಲಿ ಒಂದು ಹಿಲ್ಲು ಮತ್ತು ಒಂದು ಲೇಕ್ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಈಗ ನೈಸ್ ರೋಡ್ ಸ್ಟಾರ್ಟ್ ಆಗಿದೆ. ಇಚ್ಚಿ ಬಾಯಿಲಿ ಸೈಕಲ್ ಹೋಯ್ತು. ಹಾಯ್ ಮಾಡು ಎಲ್ರಿಗೂ. ಹಾಯ್ ಮಾಡು ಬೇಬಿ. ಹಾಯ್, ಹಲೋ, ಹಲೋ ಹೇಳು. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಗುಡ್ ನೈಟ್ ಅಲ್ಲ ಬಂಗಾರಿ. ಗುಡ್ ಮಾರ್ನಿಂಗ್ ಹೇಳು. ಹೇಳು. ಗುಡ್ ಮಾರ್ನಿಂಗ್ ಹೇಳು. ನೋ 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 ಅವಳು ಹೇಳಲ್ಲ ಇವಾಗ. ಇವಾಗ ಒಬ್ಬೊಬ್ಬರನ್ನೇ ಎಲ್ಲರೂ ಪಿಕ್ ಮಾಡಿಕೊಂಡು ಹೋಗ್ಬೇಕು. ನೋಡೋಣ ಹೆಂಗೋಗುತ್ತೆ ಹೇಗಿರುತ್ತೆ ಅಂತ. ಹೇಗಿರುತ್ತೆ ಅಂತ. ಜಾಮಿ ಕಪಡ ಮಾಡು. ಏ ಜೋರಾಗಿ ಇಡ್ಕೋ ಜಾಮಿ ಕಪಡ. ನಮ್ ಜೊತೆ ಇನ್ನೊಬ್ರು ಆ್ಯಡ್ ಆಗಿದ್ದಾರೆ ಇವಾಗ. ಇಂಟ್ರೊಡ್ಯೂಸ್ ಮಾಡಪ್ಪ. ಹಾಯ್, ಮೈ ನೇಮ್ ಇಸ್ ಪ್ರಕಾಶ್. ಶಿವ ಫ್ರೆಂಡ್. ಇವ್ರಿಗೆ ಅಣ್ಣ. ನನ್ನ ಮಗಳಿಗೆ ಮಾಮ. ಇವ್ರಿಗೆ ಮಾಮ. ಇವ್ರ ಹೆಸರು ಫರೀದಾ ಬೇಗಂ. ಅಲ್ಲ ಲಿಚಿ, ನಿನ್ನ ಹೆಸರು ಹೇಳ್ಬಿಡು. ನಿನ್ನ ಹೆಸರು ಅಂತ ಹೇಳ್ಬಿಡು ಮಾಮಗೆ. ಲಿಚಿಮ ಹೇಳ್ಬಿಡು ಮಗನ, ಹೇಳ್ಬಿಡು ನಿನ್ನ ಹೆಸರು ಹೇಳ್ಬಿಡು. ಪಂಚರಣ ಆಗ್ಬಿಟ್ಟು ಚೀಸಲು. ಎಲ್ಲ ಸಬ್ಸ್ಕ್ರೈಬರ್ಸ್ ಅಂಡ್ ವಾಚ್ ಮಾಡ್ತಾರವ್ರಿಗೆ ಇವತ್ತೊಂದು ಅದ್ಭುತ ಆಕಸ್ಮಿಕವಾದ ಒಂದು ಘಟನೆ ತೋರಿಸ್ತೀವಿ. ಏನಪ್ಪಾ ಅಂದ್ರೆ ಇವತ್ತು ಕಾರಲ್ಲಿ, ಅದು ನೈಸ್ ರೋಡ್ ಕಾರಲ್ಲಿ, ನೈಸ್ ರೋಡ್ ಅಲ್ಲಿ ನಾವು ಬರ್ಬೇಕಾದ್ರೆ ನಮ್ ಕಾರಲ್ಲಿ ಒಂದು ಪ್ರಾಣಿ ಇದೆ. ಹೋಗ್ಬೇಕಾದ್ರೆ ಸರಿ, ಅದು ಕಟ್ ಮಾಡು, ಓಕೆನಾ? ಸಾರಿ ಫ್ರೆಂಡ್ಸ್, ಇದು ಡಿಸ್ಟ್ರಾಕ್ಟ್ ಮಾಡಿ ನಮ್ಮನ್ನ ಅಜೀಬ್ ಮಾಡ್ತಾ ಇರೋದು. ಇದು ವಿರೋಧ ಪಕ್ಷದವರು ನಮ್ಮನ್ನ ಕಾಂಗ್ರೆಸ್ ಅಲ್ಲಿ ಸೋತ್ವಿ ಅಂತ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ. ಅದನ್ನೆಲ್ಲ ನೀವು ತಲೆಗೆ ಹಾಕೊಂಡ್ಬಿಡಿ. ಈಗ ಕಾರಲ್ಲಿ ಒಂದು ವಿಚಿತ್ರವಾದ ಪ್ರಾಣಿ ತೋರಿಸ್ತೀವಿ. ಅದು ರೋಡಲ್ಲಿ ಇಂಥ ಪ್ರಾಣಿ ಕಾರಲ್ಲಿ ಬರೋದು ತುಂಬಾ ಅದ್ಭುತವಾದದ್ದು. ನೋಡಿ, ಎಲ್ಲಿ ನೋಡಿ, ಅಲ್ಲಿ ನೋಡಿ, ಏನೇನೋ ನೋಡಿರ್ತೀರಾ ನೀವು. ಹುಲಿ ನೋಡಿರ್ತೀರಾ, ಸಿಂಹ ನೋಡಿರ್ತೀರಾ ಕಾರಲ್ಲಿ. ಆದ್ರೆ ಗೋಡೆ ಮೇಲೆ ಅದು ಹಲ್ಲಿನ ನೋಡಿದೀರಾ? ನಮ್ ಕಾರಲ್ಲಿ ಇದಕ್ಕೆಲ್ಲ ಜಾಗ ಇದೆ ನೋಡಿ. ವೈಫರ್ ಹಾಕಿದ್ರೆ ಅಷ್ಟೇ ಮುಗಿದ ಕತೆ. ಆದ್ರೆ ನಾವು ಹಾಕಲ್ಲ, ನಾವು ಪ್ರಾಣಿ ಪ್ರೇಮಿಗಳು. ನಿಮ್ಮ ವ್ಲಾಗರ್ ಏನಿದ್ದಾರೆ ಅವ್ರು ಇದನ್ನ ಮನೇಲಿ ಸಾಕ್ತಾರೆ, ಕೈ ಮೇಲೆಲ್ಲ ಬಿಟ್ಕೊಂಡು ಆಟ ಆಡ್ತಾರೆ. ಅದಕ್ಕೆ ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಲೈಕ್ ಮಾಡ್ಲೇಬೇಕು. ಇಂಥ ಒಂದು ಒಳ್ಳೊಳ್ಳೆ ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡಕ್ಕೆ ಅವ್ರ ಕೈಯಿಂದ ಮಾತ್ರ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಿಮ್ಗೊಂದು ಟಾಸ್ಕ್ ಇದೆ. ಇದು ಗಂಡ ಹೆಣ್ಣ ಅಂತ ಹೇಳ್ಬೇಕು. ಹೇಳ್ತಾರೆ ಕಮೆಂಟ್ ಅಲ್ಲಿ ಹೇಳ್ಬಿಡಿ ಆಯ್ತಾ. ಹೋಗ್ತಾ ನಮ್ಮ ಕಾರ್ ಪಂಚರ್ ಆಗಿಬಿಡ್ತು. ಸೊ ಹಾಗಾಗಿ ಪಂಚರ್ ಶಾಪಲ್ಲಿ ಪಂಚರ್ ಹಾಕ್ಸ್ಕೊಂಡು ಹೋಗೋಣ ಅಂತ ಹೇಳಿ ಪಾರ್ಕ್ ಮಾಡಿದ್ವಿ. ಎಲ್ಲರೂ ಬಂದರು. ಇಲ್ಲಿ ಮಾತಾಡಿಕೊಂಡು ಹಾಗೆ ಹರಟೆ ಹೊಡ್ಕೊಂಡು ನನ್ನ ಮಗಳು ಹಾಯ್ ಮಾಡ್ತಾ ಇದ್ದಾಳೆ. ಅವಳಿಗೆ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿಕೊಂಡ್ರೆ ಸಾಕು, ಅವಳು ಹಾಯ್ ಅಂತ ಹೇಳ್ತಾಳೆ. ಫಾಸ್ಟ್ ಗೊತ್ತಾ ಬಂದಿದ್ದು ಗಾಡಿ? ಅಯ್ಯೋ ಹೆವಿ ಸ್ಪೀಡ್ ಜುಯ್ ಅಂತ ಬಂದು ನೋಡ್ತಿದ್ದೆ. 89 ಸ್ಪೀಡ್ ಹಂಗೆ. ಏನಣ್ಣ ಡ್ರೈವಿಂಗ್ ವಾಸ್ ಇಟ್ ಬ್ಯಾಡ್? ಇಲ್ಲ, ಇದು ಸರ್ಕಾಸ್ಟಿಕಲಿ ರಿಯಲ್ ಆಗಿ ಅದು ಬಂದಿದ್ದು ನೋಡಿ ಹೌ ಮಚ್ ಫನ್ ಇಸ್. ಅದು ಬಂದಿದ್ದು ಎಕ್ಸಾಮ್ ಎಲ್ಲ ಬಂದು ಗಾಡಿ ನಿಲ್ಸ್ಬಿಟ್ಟು ಸಕದಾಗ ಕೊಡಿಸ್ತೀವಿ ನೀವು ಅಂತ ಹೇಳ್ಬಿಟ್ಟು.
ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಹೋಗಿದ್ದು ರೇವಣಸಿದ್ದೇಶ್ವರ ಸ್ವಾಮಿ ಬೆಟ್ಟ. ಇದಿರೋದು ರಾಮನಗರಲ್ಲಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹತ್ತೋಷ್ಟಕ್ಕೆ ಕಾಲೆಲ್ಲ ಫುಲ್ಲು ನೋವು ಬಂದ್ಬಿಟ್ಟು. ತುಂಬ ಸ್ಟೆಪ್ಸ್ ಇದೆ ಆ್ಯಂಡ್ ಹತ್ತೋದು ಸ್ವಲ್ಪ ಕಷ್ಟ. ಚೀಸ್ ಮಾಡ್ಬೇಕಾರೆ ಚೀಸ್ ಮಾಡಿ ಅಷ್ಟೇ. ಅಪ್ಪನ ಮಗ ತೆಗಿ, ಆಮೇಲೆ ನನ್ನ ವಿಡಿಯೋದಾಗ ಬಂದಿಲ್ಲ ಅಂತ. ಅದು ಚೆನ್ನಾಗಿದೆ, ನ್ಯಾಚುರಲ್ ಕ್ಯಾಂಡಿಡ್ ಆಗಿದೆ. ನೋಡು ಜಿಯಾ, ಮಮ್ಮಿಗೆ ಚೀಸ್ ಮಾಡು, ಮಮ್ಮಿಗೆ ಚೀಸ್ ಮಾಡು. ಇಲ್ಲಿ ನೋಡೆ ನೋಡು ಜಿಯಾ, ಇಲ್ಲಿ ಪೋಸ್ ಕೊಡ್ತಾ ಇರಲ್ಲ, ಯು ಶುಡ್ ಬಿ ಹ್ಯಾಪಿ. ಇಲ್ಲಿ ನಿಂತ್ಕೊಳ್ರಿ, ಇದು ಬರುತ್ತೆ. ಹಾಯ್, ವಿ ಆರ್ ಇನ್ ರೇವಣ ಸಿದ್ದೇಶ್ವರ ಬೆಟ್ಟ. ನೋಡ್ರ ಫೋಟೋಸ್ ಅದರಲ್ಲೇ ಕ್ಲಿಕ್ ಮಾಡ್ಕೊಳ್ರಿ. ಕೈ ನಡುಗ್ತಾ ಇದೆ. ಚಾಮಿ ತೂಸ್ತಾ ಇದೆ. ಏನ್ ಬರ್ಬೇಕಮ್ಮ? ಹೌದಾ? ಬಾರೋ, ಅವ್ಳು ನೋಡಿ ಎಷ್ಟು ಅಕ್ಕ ಟಿವಿನ ನೀವು. ದರ್ಶನ ಎಲ್ಲ ಮಾಡಾದಮೇಲೆ ಏನು ತುಂಬ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಇದು ನಾವು ಹೋಗಿದ್ದು ಒಂದು ಲೇಕ್ಗೆ. ಇದು ನಾವು ಹೋಗೋಷ್ಟಕ್ಕೆ ಆಲ್ಮೋಸ್ಟ್ ಒಂದು 3:30 ಆಗಿತ್ತು ಅಂತ ಅಂದ್ಕೊತೀನಿ. ಸೊ ಅಲ್ಲಿ ವ್ಯೂ ಅಂತೂ ಸೂಪರ್ ಆಗಿತ್ತು. ಹೋಗು, ಅಜ್ಯೂಮ್ ಮಾಡ್ಕೊಂಡು ಮಾಡು. ಹೌದು, ಅದೊತ್ತಿಗೆ ಕಾಯ್ತು ಕೂತ ಅವನೊಬ್ಬರು ಖುಷಿಯಾಗೋದು. ಅಲ್ಲ ಕೇಳಿಸ್ಕೊಬಿಟ್ಟ ಅವನು. ಚೆನ್ನಾಗಿದ್ದಿಲ್ಲ. ನೋಡಲ್ಲಿ ಅಲ್ಲಿ ತಣ್ಣಗಿದೆಯಾ ನೀರು? ನಾವು ಟ್ರಿಪ್ ಹೋದಾಗ ಎಲ್ಲ ಆರಾಮಾಗಿ ಸಾತ್ವಿಕ್ ಹಂಗಲ್ಲ ಕಣ, ನಂಗೆಲ್ಲ ನೆನ್ಸಾಗ್ತಾ ಶಿಷ್ಯ. ಸೊ ಇನ್ನು ನೀರು ನೋಡಿದ್ಮೇಲೆ ನನ್ನ ಮಗಳು ಅಂತೂ ನೀರು ಹತ್ರ ಹೋಗಲೇಬೇಕು ಅಂತ ಆಟ ಮಾಡಿದ್ಲು. ಸೊ ಅದಕ್ಕೆ ನಮ್ಮ ಮನೆಯವರು ನೀರು ಹತ್ರ ಕರ್ಕೊಂಡೋಗಿ ಆಟ ಆಡ್ತಾಯಿದ್ರು. ಆಮೇಲೆ ಎಲ್ಲರೂ ಹೋಗಿ ಹಾಗೆ ಜಾಯಿನ್ ಆಗಿಬಿಟ್ಟು ಫುಲ್ಲು ಸ್ವಲ್ಪ ಹೊತ್ತು ಹಂಗೆ ಅಲ್ಲೇ ನೀರಲ್ಲಿ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಬಂದ್ವಿ ನಾವು. ಸೊ ಬಂದಾದಮೇಲೆ ರೀಲ್ಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರು.
ಸೊ ಇಲ್ಲಿ ರೀಲ್ಸ್ ನೋಡಿ, ರೀಲ್ಸ್ ಮಾಡೋಕ್ಕಿಲ್ಲ ಅಂದರೂ ಒಂದು 2 hours ಮೇಲೆ, 1 ರೀಲ್ ಮಾಡೋಕ್ಕೆ 2 hours ಮೇಲೆ ತೊಗೊಂಡ್ವಿ ನಾವು ಟೈಮು. ತುಂಬ ಪರ್ಫೆಕ್ಟಾಗಿ ಬರಬೇಕು ಅಂತ ಹೇಳಿ ತೊಗೊಂಡ್ವಿ. ಆ್ಯಂಡ್ ಇವ್ರು ಕೊರಿಯೋಗ್ರಾಫರು ಪ್ರಕಾಶಣ್ಣ. ಎಷ್ಟು ಚೆನ್ನಾಗಿ ವಿಡಿಯೋ ಆಯಿತು ಅಂದರೆ ಅಷ್ಟು ಚೆನ್ನಾಗಾಯಿತು. ಮಕ್ಕಳ ಜವಾಬ್ದಾರಿ ಎಲ್ಲ ಲೋಕೇಣ್ಣ ತೊಗೊಂಡ್ರು. ಮಕ್ಕಳನ್ನ ಬಿಟ್ಬಿಟ್ಟು ವಿಡಿಯೋ ಮಾಡ್ತಾರೆ ನೋಡಿ. ಹೌದಮ್ಮ? ಹೌದು. ರೀಲ್ಸ್ ಎಲ್ಲ ಮಾಡಾದ್ಮೇಲೆ ನೈಟ್ ಊಟ ಕದಂಬ ಹೋಟೆಲಿಗೆ ಹೋದ್ವಿ. ಸೊ ಊಟ ಎಲ್ಲ ಮಾಡ್ಕೊಂಡು ಆದಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ಆ್ಯಂಡ್ ಇದಾಗಿತ್ತು ಈ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.